ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಇರೋದರಿಂದ ಇದ್ರದ್ದು ಸ್ಪರ್ಶಕಾಲ 6:17ಕ್ಕೆ ಸಾಯಂಕಾಲ ಹಾಗೂ 6:45ರವರೆಗೂ ಇದರ ಒಂದು ಪ್ರಭಾವವಿರುತ್ತೆ. ಸತತ 27 ನಿಮಿಷಗಳ ಕಾಲ ಸುದೀರ್ಘವಾಗಿ ಚಂದ್ರಗ್ರಹಣ ನಡೆಯುತ್ತೆ. ಏನು ಮಾಡಬೇಕು ಈ ಅವಧಿಯಲ್ಲಿ? ಚಂದ್ರಗ್ರಹಣದ ಅವಧಿಯಲ್ಲಿ ಯಾವ ದೇವರ ಪೂಜೆಯನ್ನು ಮಾಡಬೇಕು ಅಥವಾ ಮಂತ್ರವನ್ನು ಹೇಳ್ಕೋಬೇಕಾ, ಯಾವ ರೀತಿ ಶುರು ಮಾಡಬೇಕು ಅನ್ನೋದನ್ನು ಎಷ್ಟೊಂದು ಗೊಂದಲ ಇರುತ್ತೆ. ಚಂದ್ರ ಅಂತ ಹೇಳಿದ್ರೇ ಮನೋನ್ಯಾಮಕ, ಮನಸ್ಸಿಗೆ ಮನಸ್ಥಿತಿಯನ್ನು ಒಂದು ನಿರ್ಮಲವಾಗಿರಿಸುವವನೇ ಚಂದ್ರ. ಚಂದ್ರನನ್ನು ನೋಡೋದಾಗಲೇ ನಮಗೆ ಒಂದು ರೀತಿಯಾದ ಮನಃಶಾಂತಿ ದೊರಕತ್ತೆ. ಅಂತಹ ಚಂದ್ರ ಯಾರ ತಲೆಯ ಮೇಲೆ ಕೂತಿದ್ದಾನೆ? ನಮ್ಮ ಮನೋನಿಯಾಮಕ ರುದ್ರದೇವರು ಶಿವನ ತಲೆಯ ಮೇಲೆ ಕೂತಿದ್ದಾನೆ. ಆದ್ದರಿಂದ ನಾವು ಶಿವನನ್ನು ಕೂಡ ಶಾಂತಗೊಳಿಸಬೇಕು. ಶಿವನ ಒಂದು ಪಂಚಾಕ್ಷರಿ ಮಂತ್ರವನ್ನು, ಶಿವನ ಅಷ್ಟೋತ್ತರವನ್ನು, ಶಿವನ ಸಹಸ್ರನಾಮವನ್ನು ಹಾಗೂ ಚಂದ್ರಶೇಖರನು ಅಂತ ಅನ್ನಿಸ್ಕೊಂಡಿರುವಂತಹ ಚಂದ್ರನ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಅಷ್ಟೂ ಆಗಲಿಲ್ಲ ಅಂತ ಹೇಳಿದ್ರೆ ಚಂದ್ರ ಇನ್ನೊಬ್ಬನಿಗೂ ಕೂಡ ಸಖ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ಚಂದ್ರವಂಶದಲ್ಲೇ ಜನಿಸಿದ್ದು. ಅಂತಹ ದ್ವಾಪರ ಯುಗದ ಒಂದು ನಮ್ಮೆಲ್ಲರನ್ನು ಹಾಗೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾದ ಭಗವದ್ಗೀತೆಯನ್ನು ಕೊಟ್ಟಿರುವಂತಹ ಆ ಶ್ರೀಕೃಷ್ಣನನ್ನು ಕೂಡ ನೆನೆಯಬೇಕು. ಆದ್ದರಿಂದ ಯಾರು ಏನು ಮಾಡಬೇಕು? ಒಂದು ಸುಮಾರು 6:15ಕ್ಕೆ ಒಂದು ಸ್ನಾನವನ್ನು ಮಾಡಬೇಕು. ಆ ಸ್ನಾನವನ್ನು ಮಾಡಿ ನಂತರ 20 ನಿಮಿಷಗಳ ಕಾಲ ದೇವರ ಕೋಣೆಯಲ್ಲಿ ಶುದ್ಧಗೊಳಿಸಿ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನಾದರೂ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ. ತುಪ್ಪದ ದೀಪವನ್ನು ಹಚ್ಚಿ ಶಿವನ ಅಷ್ಟೋತ್ತರವನ್ನು, ಶಿವನ ಸಹಸ್ರನಾಮವನ್ನು, ಹಾಗೆ ಚಂದ್ರಶೇಖರ ಚಂದ್ರನ ಒಂದು ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋರು ಹೇಳ್ಕೋಬೋದು, ಅಥವಾ ಚಂದ್ರನ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋಂಗಿದ್ರೆ ಹೇಳ್ಕೋಬೋದು. ಚಂದ್ರನ ಇನ್ನೊಂದು ಶ್ಲೋಕ ಎಲ್ಲರಿಗೂ ಗೊತ್ತೇ ಇದೆ. ಚಂದ್ರ ನವಗ್ರಹ ಶಾಂತಿ ಮಂತ್ರವನ್ನಾದರೂ ಹೇಳ್ಕೋಬೋದು, ಅಥವಾ ಚಂದ್ರ ಬೀಜ ಮಂತ್ರವನ್ನಾದರೂ ಹೇಳ್ಕೋಬೋದು. ಓಂ ಶ್ರಾಂ ಶ್ರೀಂ ಶ್ರೌಂ ಶ ಚಂದ್ರಾಯ ನಮಃ ಅಂತಾದರೂ ಹೇಳ್ಕೋಬೋದು. ಈ ರೀತಿ ಒಂದು 108 ಬಾರಿ ಹೇಳ್ಕೋಬೋದು. ಅದೇ ರೀತಿ ಶಿವನ ಅಷ್ಟೋತ್ತರವನ್ನು ಹೇಳ್ಕೋಬೋದು. ಏನೂ ಆಗಲಿಲ್ಲ, ನನಗೇನೂ ಹೇಳೋಕ್ಕಾಗಲಿಲ್ಲ ಅಂದರೆ ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಹೇಳ್ಕೋಬೋದು. ಇಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಬೀಜಾಕ್ಷರವನ್ನು ಕೂಡ ಹೇಳ್ಕೋಬೋದು. ಈ ರೀತಿಯಾಗಿ ಸತತ 20 ನಿಮಿಷಗಳ ಕಾಲ ಹೇಳಿಕೊಂಡು ನಿಮ್ಮ ಕುಲದೇವರನ್ನು ಹಾಗೂ ಚಂದ್ರನನ್ನು, ಸೂರ್ಯನನ್ನು ಹಾಗೂ ನವಗ್ರಹಗಳ ಅಧಿಪತಿಯಾದ ಸೂರ್ಯನನ್ನು ಹಾಗೂ ನಿಮ್ಮ ಮನೋನಿಯಾಮಕ ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ನಂತರ 6:45ಗೆ ಪುನಃ ಒಂದು ಸ್ನಾನವನ್ನು ಮಾಡಬೇಕು. ಅದು ಗ್ರಹಣದ ಒಂದು ಬಾಧೆಯನ್ನು ನಿವಾರಣೆ ಮಾಡುತ್ತೆ. ಈ ಗ್ರಹಣ ಬಾಧೆಯನ್ನು ಮುಂಚೆ ಎಲ್ಲರೂ ತಟ್ಟದೇ ಇರೋ ಹಾಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಪೂರ್ವಜರಿಂದಲೂ ಕೂಡ ಸತತ ವರಾಹಸ್ವಾಮಿಯೇ ಹೇಳಿರೋದ್ರಿಂದ ವರಾಹಸ್ವಾಮಿಯ ಒಂದು ಆಧಿಪತ್ಯದಿಂದ ಸೃಷ್ಟಿಯಾಗಿರುವ ದರ್ಬೆಯನ್ನು ಎಲ್ಲ ಕಡೆ ಹಾಕಬೇಕು. ತಿನ್ನುವಂತಹ ವಸ್ತುವಿನ ಮೇಲೆ, ಕುಡಿಯುವಂತಹ ನೀರಿನ ಮೇಲೆ. ಆದರೆ ಕುಡಿಯುವಂತಹ ನೀರು ನಮ್ಮ ಮನೆ ಒಳಗಡೆ ಇರುತ್ತೆ, ಆದರೆ ಸಮುದ್ರದಲ್ಲಿ ಮತ್ತು ಬಾವಿಯಲ್ಲಿ ಇದು ನೈಸರ್ಗಿಕವಾದ ಪ್ರಕೃತಿಗೆ ಅತ್ಯಂತ ಹತ್ತಿರವಾದಂತಹ ನೀರು. ಈ ದರ್ಬೆಯನ್ನು ಸಮುದ್ರಕ್ಕೂ ಹಾಕ್ಲಿಕ್ಕಾಗತ್ತಾ? ಮತ್ತು ಅದು ಹೇಗೆ ಪ್ರಕೃತಿಯಲ್ಲೇ ಇರೋದ್ರಿಂದ ಅದಕ್ಕೆ ತಾಕಲ್ವಾ ಅಂತ ಕೇಳ್ಬೋದು. ಆದರೆ ಅದು ಪ್ರಕೃತಿಯ ವಿಕೋಪಕ್ಕೆ ಹಾಗೂ ಪ್ರಕೃತಿಯ ನಿಯಮಾನುಸಾರ ಅದು ಸ್ವಚ್ಛಗೊಳಿಸ್ಕೊಳ್ತಾ ಇರತ್ತೆ. ಆದರೆ ನಮ್ಮ ಮನೆಯಲ್ಲಿ ಇರುವಂತಹ ಶೇಖರಣೆ ಮಾಡುವಂತಹ ನೀರಿಗೆ ನಾವು ಹಾಕಲೇಬೇಕಾಗತ್ತೆ.
ಆ ಶೇಖರಣೆ ಮಾಡಿರೋ ನೀರಿಗೆ ಹಾಗೂ ಧಾನ್ಯಗಳಿಗೆ, ದವಸ ಧಾನ್ಯಗಳಿಗೆ, ತಿನ್ನುವಂಥ ಆಹಾರಗಳಿಗೆ, ಉಪ್ಪಿನಕಾಯಿ ಇಂತಹ ಏನು ನಾವು ಶೇಖರಣೆ ಮಾಡಿಟ್ಟಿರುವಂತಹ ಒಂದು ಪದಾರ್ಥಗಳಿಗೆ ಹಾಕಲೇಬೇಕಾಗತ್ತೆ. ನಂತರ ಇದನ್ನು ಊಟವನ್ನು ಎಷ್ಟೊತ್ತು ಮಾಡದೇ ಇರಬಾರ್ದು. ಈಗಾಗಲೇ ಸುಮಾರು 1.5 ಗಂಟೆ ಆಗೋಗಿದೆ. ಇನ್ನೇನು ಇನ್ನೊಂದು 2 ಅವರಿಗೆ ಅಥವಾ 2 ತಾಸುಗಳಿಗೆ ನಿಮ್ಮ ಒಂದು ಚಂದ್ರಗ್ರಹಣ ಶುರುವಾಗತ್ತೆ. ಎಲ್ಲರ ಚಂದ್ರಗ್ರಹಣ ಶುರುವಾಗತ್ತೆ. ಆದ್ದರಿಂದ ಊಟವನ್ನು ಸಾಧ್ಯವಾದಷ್ಟು 11 ಗಂಟೆ ಒಳಗಡೆನೇ ಮಾಡ್ಕೋಬೇಕು. 11 ಗಂಟೆ ಒಳಗಡೆ ಇದ್ದರೆ ಖಾಲಿ ಇರುತ್ತೆ ಹೊಟ್ಟೆ ಅಂತ. ಯಾಕೆ ಊಟ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದು. ಊಟ ತಿನ್ನೋದ್ರಿಂದ ಪ್ರಾಬ್ಲಮ್ ಆಗೋಲ್ಲ. ಊಟ ನಮ್ಮ ಹೊಟ್ಟೆಯಲ್ಲಿದ್ದರೆ ಅದು ಗ್ರಹಣದ ಸಮಯದಲ್ಲಿ ಆ ಒಂದು ವಿಷಜಂತುಗಳು ಏನು ಆ ಗ್ರಹಣ ಸಂಭವಿಸುವಾಗ ಹೊರಚುಮ್ಮುತ್ತೋ ಅದು ನಮ್ಮ ಆಹಾರ ಪದ್ಧತಿಯನ್ನು ಏರುಪೇರು ಮಾಡುತ್ತೆ. ಆಹಾರಕ್ಕೆ ಹಾಗೂ ನಮ್ಮ ಆರೋಗ್ಯಕ್ಕೆ ಏರುಪೇರುವನ್ನು ಮಾಡಿ ನಮಗೆ ಮುಂದೆ ಒಂದು ಆರೋಗ್ಯ ಬಾಧೆ ಉಂಟಾಗ್ಬೋದು ಅಂತ ಹೇಳೋದಕ್ಕಾಗಿ ಸ್ವಲ್ಪ ಹೊಟ್ಟೆ ಖಾಲಿ ಇರಲಿ ಅಂತ ಹೇಳ್ತೀವಿ. ಆದ್ದರಿಂದ ಒಂದು ಸುಮಾರು ಆಗಲೇ ಇಲ್ಲ ಮಾತ್ರೆ ಮತ್ತು ಇದನ್ನು ಏನಾದರೂ ಮೆಡಿಸಿನ್ ಇಂತಹದ್ದನ್ನು ತಗೊಳ್ಳೋ ಅಂತಹ ವ್ಯಕ್ತಿಗಳು 3 ಗಂಟೆ ಒಳಗಡೆ ಮಾಡ್ಕೊಂಬಿಡಿ. ನಂತರ 6:45ಗೆ ಸ್ನಾನವನ್ನು ಮಾಡಿ ಏನನ್ನು ದಾನ ಮಾಡಬೇಕು? ಚಂದ್ರ ಅಂತ ಹೇಳಿದ್ರೆ ಚಂದ್ರನಿಗೆ ಅಕ್ಕಿಯನ್ನು ದಾನ ಮಾಡಬೇಕು. ಹಾಗೂ ಚಂದ್ರ ಪುಟ್ಟದಾಗಿರುವಂಥ ಚಂದ್ರ, ಬೆಳ್ಳಿ ಚಂದ್ರವನ್ನು ದಾನ ಮಾಡಿದ್ರೆ ಇನ್ನಷ್ಟು ಯಶಸ್ಸನ್ನು ಉಂಟು ಮಾಡುತ್ತೆ. ಈಗಾಗಲೇ ಸಿಂಹ ರಾಶಿಯಲ್ಲಿ ನಡೆಯೋದ್ರಿಂದ, ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ನಡೆಯೋದ್ರಿಂದ ಸಿಂಹರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಇಂಥವರೆಲ್ಲರೂ ಕೂಡ ಈ ರಾಶಿಗೆ ಸಂಬಂಧಪಟ್ಟವರು ಕಡ್ಡಾಯವಾಗಿ ದಾನವನ್ನು ಮಾಡಬೇಕು. ಏನು ಈ ದಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಂಪತ್ತು, ನೀವೇನು ದಾನವನ್ನು ಕೊಡ್ತೀರೋ ಆ ದಾನದಿಂದ ದೇವತೆಗಳಿಗೇನು ಕಮ್ಮಿ ಆಗಿಲ್ಲ. ನೀವು ಕೊಡೋ ಅಕ್ಕಿನೇ ಅವರು ನಂಬಿ ಕೂತ್ಕೊಂಡಿಲ್ಲ. ಆದರೆ ನೀವು ಕೊಡುವಂತಹ ದಾನ ನಿಮ್ಮ ಮನೆಯ ಸಂಪತ್ತನ್ನು ಹೆಚ್ಚಿಸುತ್ತೆ. ಆದ್ದರಿಂದ ನಿಮ್ಮ ಕರ್ಮ ಬಾಧೆಗಳು, ಪ್ರಾರಬ್ಧ ದೋಷಗಳು ನಶಿಸಿ ಹೋಗುತ್ತೆ. ಆದ್ದರಿಂದ ಅಕ್ಕಿ, ಬೆಲ್ಲ ಹಾಗೂ ಚಂದ್ರನ ಆಕಾರದಲ್ಲಿರುವಂತಹ ಬಿಂಬವನ್ನು, ನಂತರ ಹುರುಳಿಯನ್ನು ದಾನ ಮಾಡಬೇಕು. ಏನು ಹುರುಳಿ ಅಂದರೆ ಕೇತುವಿಗೆ ಹುರುಳಿಯನ್ನು ದಾನ ಮಾಡಬೇಕು. ಹಾಗೂ ಬಿಳಿ ವಸ್ತ್ರವನ್ನು ದಾನ ಮಾಡಬೇಕು. ಯಾರಿಗೆ ದಾನ ಮಾಡಬೇಕು? ಇದು ತುಂಬಾ ಕಾಳಜಿ ವಹಿಸಬೇಕು. ಯಾಕಂದರೆ ಯಾರಿಗೋ ನಾವು ದಾನವನ್ನು ಕೊಟ್ಟರೆ ನಮ್ಮ ಕರ್ಮವನ್ನು ಅವರು ತೆಗೆದುಕೊಂಡು ಅರಗಿಸ್ಕೊಳ್ಳೋ ಅಂತಹ ವ್ಯಕ್ತಿಗಳಿಗೆ ದಾನ ಮಾಡಬೇಕು. ಯಾರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಸುವಿಗೆ ಕೊಡ್ಬೋದು. ಹಸುವಿಗೆ ನೆನೆಸಿ ಕೊಡಬೇಕು. ಯಾಕಂದರೆ ಅದೆಲ್ಲ ಕಾಡಿನ ರೂಪದಲ್ಲಿರೋದ್ರಿಂದ ಅದಕ್ಕೂ ಸ್ವಲ್ಪ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ನೆನೆಸಿ ನಾಳೆ ಬೆಳಗ್ಗೆ ಬೇಕಾದರೆ ಕೊಡ್ಬೋದು. ಆದರೆ ನೀವು ಯಾರಿಗೆ ದಾನ ಮಾಡಬೇಕು? ದಾನ ಅಂದರೆ ಬ್ರಾಹ್ಮಣರಿಗೆ ವೇದ ಪಾರಾಂಗಣೆ, ಗಾಯತ್ರಿ ಮಂತ್ರ ಹಾಗೂ ಸಂಧ್ಯಾ ವಂದನೆ ಇಂತಹದ್ದನ್ನೆಲ್ಲ ಮಾಡಿಕೊಂಡು ಒಂದು ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಂಡಿರುವಂತಹ ಒಂದು ಬ್ರಾಹ್ಮಣನಿಗೆ ದಕ್ಷಿಣೆಯ ಸಮೇತ ಈ ಒಂದು ದಾನವನ್ನು ಕೊಟ್ಟಾಗ ನಿಮ್ಮ ಪ್ರಾರಬ್ಧ ಕರ್ಮಗಳು ನಶಿಸಿ ಹೋಗುತ್ತೆ. ಆದ್ದರಿಂದ ಈ ರೀತಿಯಾಗಿ ನೀವು ದಾನವನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು ನಂತರ 6:45 ಸಮಯದ ನಂತರ ಸ್ನಾನವನ್ನು ಮಾಡಿ ನಿಮ್ಮ ದೇವರ ಕೋಣೆಯನ್ನು ನಾಳೆ ಬೆಳಗ್ಗೆ ಶುಚಿಯನ್ನು ಮಾಡಿ, ರಾತ್ರಿ ದೇವರ ಪಾತ್ರೆಗಳನ್ನು ತೊಳೆಯೋದು ಅಗತ್ಯವಿಲ್ಲ. ಯಾಕಂದರೆ ದರ್ಬೆಯನ್ನು ಹಾಕಿರ್ತೀರ ಹಾಗೂ ಆ ಒಂದು ಎಫೆಕ್ಟಿವ್ ಏನಿರುತ್ತೆ ಅದು ಇರುತ್ತೆ. ನಾಳೆ ಬೆಳಗ್ಗೆ ಯಥಾಶಕ್ತಿಯಾಗಿ ನೀವೇನು ಹೇಗೆ ತೊಳಿತೀರೋ ಹಾಗೆ ತೊಳೆದು ನೀಟಾಗಿ ಪುನಃ ಪೂಜೆಯನ್ನೆಲ್ಲ ಮಾಡ್ಕೋಬೋದು. ಇವತ್ತು ಸಾಯಂಕಾಲ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿ ಬಂದು ಫಲಹಾರವನ್ನು ನೀವು ಸೇವಿಸ್ಬೋದು. ಇದಿಷ್ಟು ಈ ವರ್ಷದ ವಿಶ್ವವಸು ಸಂವತ್ಸರದ ಕೊನೆಯ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಮಾಹಿತಿಯಾಗಿದೆ. ಈ ರೀತಿಯನ್ನಾಗಿ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.